Hi, hello dear friends. Welcome back to our Downgrade tutorials and Raman tutorials for GK. So today in this class we are going to discuss about the degrees of comparison. ನೀವು ಕೂಡ ಕೇಳಿದ್ರಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ವಿಡಿಯೋಸನ್ನು ಮಾಡಿ ಅಂತ. ಸೊ ಹಿಯರ್ ಇಟ್ ಈಸ್. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಮಗೆ ಅಂದರೆ ಟೆಟ್ಟಿನ ದೃಷ್ಟಿಯಿಂದ ನೋಡೋದಾದ್ರೆ ಮೇನ್ ಅಲ್ಲಿ ವರ್ಡ್ಸ್ ಅನ್ನ ಕೊಟ್ಟು ಇದ್ರದ್ದು ನೆಕ್ಸ್ಟ್ ಅಂದ್ರೆ 3 ಟೈಪ್ಸ್ ಆಫ್ ಡಿಗ್ರೀಸ್ ಬರುತ್ತಲ್ವಾ, ಪಾಸಿಟಿವ್ ಮತ್ತೆ ಸೂಪರ್ಲೇಟಿವ್ ಕಂಪ್ಯಾರಿಟಿವ್ ಅಂತ. ಅದ್ರ ನೆಕ್ಸ್ಟ್ ವರ್ಷನ್ ಯಾವುದು ಅಂತ ಕೇಳ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ತರನು ಕೊಡ್ಬೋದು, ಎರಡು ತರನು ಕೇಳ್ತಾರೆ. ಅಥವಾ ಇನ್ನೊಂದು ತರ ಅಂತ ಅಂದ್ರೆ ಒಂದು ಲೈನ್ ನ ಕೊಟ್ಬಿಟ್ಟು ಅಂಡರ್ಲೈನ್ ಮಾಡ್ಬಿಟ್ಟು ದಿಸ್ ಈಸ್ ವಾಟ್ ಕೈಂಡ್ ಆಫ್ ಡಿಗ್ರಿ ಅಂತಾನು ಕೇಳ್ಬೋದು, ಅಥವಾ ನೇಮ್ ಆಫ್ ದ ಡಿಗ್ರಿನೂ ಕೂಡ ಕೇಳ್ಬೋದು. ಈ ಎರಡು ತರದ್ರಲ್ಲಿ ಕ್ವಶನ್ಸ್ ನ ಕೇಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಎರಡು ತರನ ಕ್ವಶನ್ ಆನ್ಸರ್ಸ್ ಸಾಲ್ವ್ ಮಾಡೋಣ, ಪ್ಲಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಸೊ ಮೇನ್ ನಮ್ದು ಡೆಫಿನೇಷನ್ ಫಸ್ಟ್ when we get into the main topic. So what is the degrees of comparison anta andre, in the English grammar, degrees of comparison are used to express the varying levels of qualities and or characteristics possessed by nouns or pronouns. Okay, ಇಲ್ಲಿ ಮೇನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಾದ್ರೆ, ಇಲ್ಲಿ ವೇರಿ ಮಾಡ್ಲಿಕ್ಕೆ, ಏನನ್ನ ವೇರಿ ಮಾಡ್ಲಿಕ್ಕೆ, ಕ್ವಾಲಿಟೀಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ವೇರಿ ಮಾಡ್ಲಿಕ್ಕೆ. ನನಗಿಂತ ಇವಳು ಬೆಟರು, ಇವಳಿಗಿಂತ ಅವನು ಬೆಟರು, ಸೊ ನಾನು ಇಷ್ಟಿದ್ದೀನಿ, ಸೊ ಈ ತರ ಬೆಟರ್ ವರ್ಷನ್ ಅನ್ನ ಹೇಳಲಿಕ್ಕೆ, ಅಥವಾ ಡಿಫ್ರೆನ್ಸಸ್ ನ ಹೇಳಲಿಕ್ಕೆ, ಕ್ವಾಲಿಟೀಸ್ ಗಳನ್ನ ಹೇಳಲಿಕ್ಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೇಳಲಿಕ್ಕೆ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ ಯೂಸ್ ಮಾಡ್ತೀವಿ. ಓಕೆ, ಮೇನ್ಲಿ ಬೈ ನೌನ್ಸ್ ಆರ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆ, ನೌನ್ಸ್ ಅಥವಾ ಪ್ರೊನೌನ್ಸ್ ನ ಯೂಸ್ ಮಾಡ್ಕೊಂಡು, ಅಥವಾ ನೌನ್ಸ್ ಅಥವಾ ಪ್ರೊನೌನ್. ನೌನ್ ಅಂತಂದ್ರೆ ನೇಮ್ ಆಫ್ ಅ ಪರ್ಸನ್ ಪ್ಲೇಸ್ ಅಲ್ವಾ, ನೌನಿನ ಬದಲಿಗೆ ಯೂಸ್ ಮಾಡೋದು ಪ್ರೊನೌನ್ಸ್. ಇವನು ಅಥವಾ ಅವಳು, ಯಾವ್ದಾದ್ರು ಒಂದು ಪರ್ಸನ್ ಇಂದು ಮತ್ತೆ ಥಿಂಗ್ಸ್ ಇಂದು, ಅನಿಮಲ್ಸ್ ಇಂದು ಕ್ವಾಲಿಟೀಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ನ ವೇರಿ ಮಾಡಿಬಿಟ್ಟು ಲೆವೆಲ್ ವೈಸ್ ಹೇಳಲಿಕ್ಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯೂಸ್ ಮಾಡ್ತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅಲ್ಲೇ ಹೇಳಿದರೆ ಕಂಪ್ಯಾರಿಸನ್ ಅಂತ, ಸೊ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪಾಸಿಟಿವ್ ಡಿಗ್ರಿ, ಸೆಕೆಂಡ್ ಒನ್ ಕಂಪ್ಯಾರಿಟಿವ್, ಥರ್ಡ್ ಒನ್ ಸೂಪರ್ಲೇಟಿವ್ ಅಂತ. ಓಕೆ, ಸೊ ಫಸ್ಟ್ ಒನ್ ನಾವು ಪಾಸಿಟಿವ್ ಡಿಗ್ರಿ ನೋಡೋದಾದ್ರೆ ಇದು ನಾರ್ಮಲ್ ಆಗಿರುತ್ತೆ ಸೆಂಟೆನ್ಸ್. ಓಕೆ, ಯಾವ ತರ ಇರುತ್ತೆ ಅಂತಂದ್ರೆ, ದ ಪಾಸಿಟಿವ್ ಡಿಗ್ರಿ ಇಸ್ ದ ಬೇಸ್ ಫಾರ್ಮ್ ಆಫ್ ಆನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ and it is used to describe a quality or a characteristic without comparing it to anything else. ಓಕೆ, ಇಲ್ಲಿ ಮೇನ್ ಆಗಿ ಪಾಸಿಟಿವ್ ಡಿಗ್ರಿ ಅಂತ ಅಂದ್ರೆ ಇದು ಕಾಮನ್ ಆಗಿರುವಂತ ಸೆಂಟೆನ್ಸ್ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಅಡ್ಜೆಕ್ಟಿವ್ಸ್ ಅಥವಾ ಅಡ್ವರ್ಬ್ ಇರುತ್ತೆ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ತೋರಿಸಿದಾಗ ಗೊತ್ತಾಗುತ್ತೆ. ಸೊ ಫಸ್ಟ್ ಇದನ್ನ ತಿಳ್ಕೊಳ್ಳಿ, ಏನು ಅಂತಂದ್ರೆ ಪಾಸಿಟಿವ್ ಡಿಗ್ರಿ ಇಸ್ ದ ಬೇಸ್ ಫಾರ್ಮ್. ಓಕೆ, ಈಗ ನಾವು 3 ಬಾಕ್ಸ್ ಹಾಕೊಂಡ್ರೆ ಫಸ್ಟ್ ಪಾಸಿಟಿವ್ ಡಿಗ್ರಿ ಇರುತ್ತೆ, ಸೆಕೆಂಡ್ ಕಂಪ್ಯಾರಿಟಿವ್ ಇರುತ್ತೆ, ನೆಕ್ಸ್ಟ್ ಸೂಪರ್ಲೇಟಿವ್ ಇರುತ್ತೆ. ಸೊ ಪಾಸಿಟಿವ್ ಡಿಗ್ರಿನಲ್ಲಿ ಬೇಸ್ ಫಾರ್ಮ್ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಯೂಸ್ ಮಾಡಿರ್ತಾರೆ ಡಿಸ್ಕ್ರೈಬ್ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ, ಗುಣಗಳನ್ನ ಹೇಳ್ಬೇಕು ಅಂದ್ರೆ ನಾವು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಯೂಸ್ ಮಾಡಿರ್ತೀವಲ್ವಾ. ಟಾಲು, ಬ್ಯೂಟಿಫುಲ್, ಓಕೆ, ಅಗ್ಲಿ, ಸೊ ಈ ತರ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ. ಬಟ್ ಅದರಲ್ಲಿ ಈ ಪಾಸಿಟಿವ್ ಡಿಗ್ರಿನಲ್ಲಿ ನಾವು ಕಂಪ್ಯಾರಿಸನ್ ಮಾಡಲ್ಲ. ಶಿ ಇಸ್ ಬ್ಯೂಟಿಫುಲ್ ದ್ಯಾನ್ ಹರ್ ಅಥವಾ ದ್ಯಾನ್ ಹಿಮ್ ಅಥವಾ ಈ ತರ ಯಾವುದೇ ಕಂಪ್ಯಾರಿಸನ್ ಇರೋದಿಲ್ಲ. ಓಕೆ, ನಾರ್ಮಲ್ ಆಗಿರುತ್ತೆ, ಬೇಸ್ ಫಾರ್ಮ್ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಕ್ವಾಲಿಟೀಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡ್ತಾ ಇರ್ತೀವಿ, ನಥಿಂಗ್ ಎಲ್ಸ್ ಅಥವಾ ಎನಿಥಿಂಗ್ ಎಲ್ಸ್. ಸೊ ಯಾವ ತರ ಇರುತ್ತೆ ನೋಡಿ, ಪಾಸಿಟಿವ್ ಡಿಗ್ರಿಗೆ ಎಕ್ಸಾಂಪಲ್. ಒನ್ ಸೆಕೆಂಡ್. ಹಾ, ಸೊ ಎಕ್ಸಾಂಪಲ್ಸ್ ನೋಡಿ, ದ ಬುಕ್ ಈಸ್ ಇಂಟ್ರೆಸ್ಟಿಂಗ್. ಓಕೆ, ಇಂಟ್ರೆಸ್ಟಿಂಗ್ ಇಸ್ ಅಬ್ಜೆಕ್ಟಿವ್ ಅಲ್ವಾ. ಸೊ ಬುಕ್ ಹೇಗಿದೆ, ತುಂಬಾ ಆಸಕ್ತಿದಾಯಕವಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ದ ಕಾರ್ ರನ್ ಸ್ಮೂತ್ಲಿ, ಕಾರ್ ಹೇಗೆ ಓಡ್ತಾ ಇದೆ, ಸ್ಮೂತ್ಲಿ. ಸ್ಮೂತ್ಲಿ ಇಸ್ ದ ಅಡ್ವರ್ಬ್ ಅಲ್ವಾ. ಇಲ್ಲಿ ನೋಡಿ, ಇಂಟ್ರೆಸ್ಟಿಂಗ್, ಸ್ಮೂತ್ಲಿ ಅಬ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ನ ತಗೊಂಡಿದ್ದಾರೆ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ. ಬುಕ್ ಹೇಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಕಾರ್ ಹೇಗೆ ಓಡ್ತಾ ಇದೆ, ಸ್ಮೂತ್ ಆಗಿ ಓಡ್ತಾ ಇದೆ. ಜಾನ್ ಇಸ್ ಅ ಡೆಲಿಗೆಂಟ್ ಸ್ಟೂಡೆಂಟ್. ಓಕೆ, ಜಾನ್ ತುಂಬಾ ಡೆಲಿಗೆಂಟ್ ಆಗಿ, ಡಿಗ್ನಿಫೈಡ್ ಆಗಿ, ಡೆಲಿಗೆಂಟ್ ಆಗಿರುವಂತ ಸ್ಟೂಡೆಂಟ್. ಡೆಲಿಗೆಂಟ್ ಇಸ್ ಅ ಅಡ್ಜೆಕ್ಟಿವ್ ಅಗೇನ್.
She spoke confidently. Confidently again ly. Most of the adverbs ends with the ly ಅಂತ ನಾವು ಕೇಳಿದೀವಿ. ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳ್ಬೋದು. ಅಡ್ವರ್ಬ್ ಮೋಸ್ಟ್ ಆಫ್ ದ 90% ಆಫ್ ದ ಅಡ್ವರ್ಬ್ಸ್ ಎಂಡ್ಸ್ ವಿತ್ ದ ly. ಸೊ ನೀವು ly ನ ಯಾವುದೇ ಒಂದು ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಅದನ್ನ ಅಡ್ವರ್ಬ್ ಅಂತ ಹೇಳ್ಬೋದು. ಶಿ ಸ್ಪೋಕ್ ಕಾನ್ಫಿಡೆಂಟ್ಲಿ. ಕಾನ್ಫಿಡೆಂಟ್ಲಿ ಇಸ್ ಅಗೇನ್ ಅಡ್ವರ್ಬ್ ಆಗುತ್ತೆ. ಅವಳು ಹೇಗೆ ಮಾತಾಡ್ತಾಳೆ? ಕಾನ್ಫಿಡೆಂಟ್ ಆಗಿ ಮಾತಾಡ್ತಾಳೆ. ಸೊ ಅವರ ಗುಣಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ, ಟ್ರೇಡ್ಸ್ಗಳನ್ನ ಮತ್ತೆ ಕ್ವಾಲಿಟೀಸ್ಗಳನ್ನ ಹೇಳಲಿಕ್ಕೆ ನಾವು ಅಬ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಯೂಸ್ ಮಾಡ್ತೀವಿ. ನೋಡಿ, ಇದು ಪಾಸಿಟಿವ್ ಡಿಗ್ರೀಸ್ ಗಳಿಗೆ ಎಕ್ಸಾಂಪಲ್. ಇಲ್ಲಿ ಕಂಪ್ಯಾರಿಸನ್ ಯಾರಿಗೂ ಯಾವುದು ಮಾಡಿಲ್ಲ. ಓಕೆ, ನೌನ್ಸ್ ಅಥವಾ ಅವರ ಇಂಟ್ರೆಸ್ಟ್ಗಳನ್ನ ಅಥವಾ ಗುಣಗಳನ್ನ, ಯಾವುದೇ ಒಂದು ಲಕ್ಷಣಗಳನ್ನ ಇಲ್ಲಿ ಯಾವುದೇ ಬೇರೆ ಒಂದು ತಿಂಗಿಗೆ ಏನ್ ಮಾಡಿಲ್ಲ, ಕಂಪ್ಯಾರಿಸನ್ ಮಾಡಿಲ್ಲ ಅಲ್ವಾ. ಸೊ ಇದು ನಾರ್ಮಲ್ ಸೆಂಟೆನ್ಸ್ ಈ ತರ ಇರುತ್ತೆ. ನೆಕ್ಸ್ಟ್ ಡಿಗ್ರಿ ಬಂದ್ಬಿಟ್ಟು ಕಂಪ್ಯಾರಿಟಿವ್. ಅವರೇ ಹೇಳ್ತಿದ್ದಾರೆ, ಡಿಗ್ರಿ ಟೈಟಲ್ ಅಲ್ಲೇ ಇದೆ ಕಂಪ್ಯಾರಿಟಿವ್ ಅಂತ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಯಾರಿಟಿವ್ ಮಾಡ್ತೀವಿ. ದ ಕಂಪ್ಯಾರಿಟಿವ್ ಡಿಗ್ರಿ ಈಸ್ ಯೂಸ್ಡ್ ಟು ಕಂಪೇರ್ ಟೂ ಎಂಟಿಟೀಸ್ ಆರ್ ಸಿಚುವೇಶನ್ಸ್ ಬೇಸ್ಡ್ ಆನ್ ಅ ಪರ್ಟಿಕ್ಯುಲರ್ ಕ್ವಾಲಿಟಿ ಆರ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ವಾಲಿಟಿನ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕಂಪೇರ್ ಮಾಡ್ತೀವಿ ನಾವು. ಸಿಚುವೇಶನ್ಸ್ಗೆ ಅಥವಾ ಎಂಟಿಟೀಸ್ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಟೂ ಥಿಂಗ್ಸ್ ಗಳ ಮಧ್ಯೆ. ಓಕೆ, ಸೊ ಹೇಗೆ ಅಂತ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದ ಕಂಪ್ಯಾರಿಟಿವ್ ಡಿಗ್ರೀಸ್ ಗಳಲ್ಲಿ ನಾವು ಈ ಆರ್ ನ ಅಥವಾ ಮೋರ್ ನ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಫಾರ್ಮ್ಡ್ ಬೈ ಅಂದ್ರೆ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ ಮಾಡಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅಬ್ಜೆಕ್ಟಿವ್ಸ್ ಗಳಿಗೆ ಅಥವಾ ಅಡ್ವರ್ಬ್ಸ್ ಗಳಿಗೆ ಈ ಆರ್ ನ ಸೇರಿಸ್ತೀವಿ. ಓಕೆ, ಇಟ್ ಈಸ್ ಫಾರ್ಮ್ಡ್ ಬೈ ಆಡಿಂಗ್ ಇ ಆರ್ ಟು ಶಾರ್ಟ್ ಅಬ್ಜೆಕ್ಟಿವ್ಸ್ ಆರ್ ಅಡ್ವರ್ಬ್ಸ್ ಆರ್ ಯೂಸಿಂಗ್ ದ ವರ್ಡ್ ಮೋರ್ ಬಿಫೋರ್ ಲಾಂಗರ್ ಒನ್ಸ್. ಶಾರ್ಟ್ ಒನ್ಸ್ ಇದ್ರೆ, ಶಾರ್ಟ್ ಒನ್ಸ್ ಅಬ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ಸ್ ಇದ್ರೆ ಅದಕ್ಕೆ ಇ ಆರ್ ಸೇರಿಸ್ತೀವಿ. ಅಥವಾ ದೊಡ್ಡ ಅಬ್ಜೆಕ್ಟಿವ್ಸ್ ಇದ್ರೆ ಅಥವಾ ಲಾಂಗರ್ ಒನ್ ಇದ್ರೆ ಅದಕ್ಕೆ ಮೋರ್ ನ ಆಡ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಂಪ್ಯಾರಿಟಿವ್ ಡಿಗ್ರಿನ ಫಾರ್ಮೇಶನ್ ಮಾಡ್ತೀವಿ. ಸೊ ಇಲ್ಲಿ ಕಂಪ್ಯಾರಿಟಿವ್ ಹೇಗಿರುತ್ತೆ ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್. ಓಕೆ, ಇಂಟ್ರೆಸ್ಟಿಂಗ್ ನಾನು ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ, ಅಥವಾ ಸೇಮ್ ಎಕ್ಸಾಂಪಲ್ ಕೊಟ್ರೆ ಅದು ಸೂಟಬಲ್ ಆಗೋದು. ಇಂಟ್ರೆಸ್ಟಿಂಗ್ ಇಸ್ ಏನಂತ ಹೇಳಿದ್ದೆ ನಾನು? ಅಬ್ಜೆಕ್ಟಿವ್ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದಟ್ ಒನ್. ಓಕೆ, ಇಲ್ಲಿ ಮೋರ್ ನ ಆಡ್ ಮಾಡಿದೀವಲ್ವಾ, ತೋರ್ಸ್ ಒಂದ್ ಸೆಕೆಂಡ್ ನಿಮಗೆ. ನೋಡಿ, ಇಲ್ಲಿ ಮೋರ್ ನ ಆಡ್ ಮಾಡಿದೀವಲ್ವಾ. ಸೊ ಅಲ್ಲಿ ಏನ್ ಹೇಳಿದ್ರು, ಶಾರ್ಟ್ ಅಬ್ಜೆಕ್ಟಿವ್ಸ್ ಅಥವಾ ಅಡ್ವರ್ಬ್ ಇದ್ರೆ ಇ ಆರ್ ನ ಆಡ್ ಮಾಡ್ತೀವಿ, ಅದೇ ಲಾಂಗರ್ ಒನ್ ಇದ್ರೆ ಮೋರ್ ನ ಆಡ್ ಮಾಡ್ತೀವಿ ಅಂತ. ಓಕೆ, ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದಟ್ ಒನ್. ಓಕೆ, ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ದಟ್ ಒನ್ ಅದು ಇದು ಅಂತ ಹೇಳ್ತೀವಲ್ವಾ, ಅದು ಯಾವ್ದೋ ಆಗಿರ್ಬೋದು, ಅಥವಾ ನೇಮ್ ಆಫ್ ದ ಬುಕ್ ಕೂಡ ಕೆಲವೊಂದ್ರಲ್ಲಿ ಕೊಟ್ಟಿರ್ತಾರೆ. ಓಕೆ, ಒಂದೇ ಒಂದ್ ಸೆಕೆಂಡು. Sorry for the disturbance, guys. So then second one ನೋಡಿ, the new car runs smoother than the old one. ಸೊ ಹೊಸ ಕಾರು ಹಳೆ ಕಾರ್ಗಿಂತನೂ ಚೆನ್ನಾಗಿ ಓಡ್ತಾ ಇದೆ, ಸ್ಮೂತ್ ಆಗಿ ಓಡ್ತಾ ಇದೆ. ನೋಡಿ, ಇಲ್ಲಿ ಸ್ಮೂತ್ ಅನ್ನೋದು ಅಡ್ವರ್ಬ್ ಆಗಿ ವರ್ಕ್ ಮಾಡ್ತಾ ಇತ್ತು. ಸೊ ಇಲ್ಲಿ ಅಗೇನ್ ಸ್ಮೂದರ್ ಅಂತ ಸೇರಿಸಿದೀವಿ ನಾವು. ಓಕೆ, ದ ನ್ಯೂ ಕಾರ್ ರನ್ ಸ್ಮೂದರ್ ದ್ಯಾನ್ ಓಲ್ಡ್ ಒನ್. ಅಗೇನ್ ಒನ್ ಮೋರ್, ಡೆಲಿಗೆಂಟ್ ಇಸ್ ಏನಂತ ಹೇಳಿದ್ವಿ? ಅಬ್ಜೆಕ್ಟಿವ್. ಅಗೇನ್ ಅದಕ್ಕೆ ನೋಡಿ, ಜಾನ್ ಈಸ್ ಅ ಮೋರ್ ಡೆಲಿಗೆಂಟ್ ಸ್ಟೂಡೆಂಟ್ ದ್ಯಾನ್ ಹಿಸ್ ಬ್ರದರ್. ಅವನು ಜಾನಿನ ಬ್ರದರಿಗೆ ಕಂಪೇರ್ ಮಾಡಿದ್ರೆ ಜಾನೇ ತುಂಬಾ ಡೆಲಿಗೆಂಟ್ ಇದ್ದಾನೆ ಅಂತ. ಓಕೆ, ಅಗೇನ್ ಇಲ್ಲಿ ಮೋರ್ ನ ಆಡ್ ಮಾಡಿದೀವಿ. ಶಿ ಸ್ಪೋಕ್ ಮೋರ್ ಕಾನ್ಫಿಡೆಂಟ್ಲಿ ದ್ಯಾನ್ ಹರ್ ಫ್ರೆಂಡ್. ಓಕೆ, ಸೊ ಅವಳ ಫ್ರೆಂಡ್ಗಿಂತನೂ ತುಂಬಾ ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ಮಾತಾಡ್ತಾಳೆ ಅಂತ. ಕಾನ್ಫಿಡೆಂಟ್ ಆಗಿ ಮಾತಾಡ್ತಾಳೆ. ನೋಡಿ, ಇಲ್ಲಿ ಫ್ರೆಂಡಿಗೆ ಕಂಪೇರ್ ಮಾಡಿದೀವಿ, ಬ್ರದರ್ಗೆ, ಓಲ್ಡ್ ಒನ್ನಿಗೆ ಮತ್ತೆ ದಟ್ಟಿಗೆ ಕಂಪೇರ್ ಮಾಡಿ ನೋಡಿದೀವಲ್ವಾ. ಮೋರ್ ನ ಯೂಸ್ ಮಾಡ್ತೀವಿ ಎಲ್ಲಿ? ಅಬ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಗಳ ಹಿಂದೆ, ಆರ್ ಸ್ಮೂತರ್ ನ, ಓಕೆ ಸಾರಿ ಸ್ಮೂತರ್ ಅಲ್ಲ, ಇ ಆರ್ ನ ಯೂಸ್ ಮಾಡ್ತೀವಿ ಅಬ್ಜೆಕ್ಟಿವ್ ಗಳ ಮುಂದೆ.
ER ನಂತರ ಮುಂದೆ ಆಡ್ ಮಾಡೋಕ್ಕಾಗೋದಿಲ್ಲ. ಅಫ್ಕೋರ್ಸ್ ವರ್ಡ್ಸ್ಗಳ ಬಿಸೈಡೆ ಆಡ್ ಮಾಡ್ಬೇಕಲ್ವಾ. ಸೊ ಐ ಹೋಪ್ ಇದೆಲ್ಲ ಅರ್ಥ ಆಗಿದೆನಾ. ಈಗ ಪಾಸಿಟಿವ್ ಆಯಿತು, ಕಂಪ್ಯಾರಿಟಿವ್ ಆಯಿತು. ನೆಕ್ಸ್ಟ್ ನೋಡಿ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಡಿಗ್ರಿ ಅಂತ ಅಂದರೆ ಹೇಗಿರುತ್ತೆ, ಇದು ಕೂಡ ಅಷ್ಟೇ. The superlative degrees is used to describe the highest or lowest degree of the quality or characteristic among three or more entities or situations. ಸೊ ಇದು ಹೈಯೆಸ್ಟ್ ಲೆವೆಲ್ ಆಫ್ ಡಿಗ್ರಿ ಅಥವಾ ಕ್ವಾಲಿಟೀಸ್ಗಳನ್ನ ಹೇಳೋವಂಥ ವರ್ಡ್ಸ್ಗಳಾಗಿರುತ್ತೆ. ಸೊ ಇದು ಏನಾಗಿರುತ್ತೆ ಅಂದ್ರೆ ಹೈಯೆಸ್ಟ್ ಅಥವಾ ಲೋಯೆಸ್ಟ್ ಡಿಗ್ರಿ ಆಫ್ ಕ್ವಾಲಿಟೀಸ್ ಅಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅಥವಾ ವಸ್ತು ಅಥವಾ ಒಬ್ಬ ಥಿಂಗ್ಸ್, ಅನಿಮಲ್ಸ್ ಯಾವ್ದ್ರ ಬಗ್ಗೆ ಏನಾದ್ರೂ ಆಗಿರ್ಬೋದು, ಇಲ್ಲ ಹೈಯೆಸ್ಟ್ ಕ್ವಾಲಿಟಿ ಹೇಳುತ್ತೆ, ಇಲ್ಲ ಲೋಯೆಸ್ಟ್ ಕ್ವಾಲಿಟಿನ ಹೇಳೋವಂತ ಒಂದು ಡಿಗ್ರಿ ಆಗಿರುತ್ತೆ. ಸಿಚುವೇಶನ್ಸ್ ಇಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಆಗಿರ್ಬೋದು. ಇದು ಏನಾಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಕಂಪೇರ್ ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇದು ಹೇಗಿದೆ ಅಂತ, ಇದು ಹೈಯೆಸ್ಟ್ ಇಲ್ಲ ಲೋಯೆಸ್ಟ್ ಅಂತ ಹೇಳ್ತೀವಿ. ಓಕೆ, it is formed by adding est to shorter adjectives or adverbs or using the most before longer ones. ಅಂದ್ರೆ ಇದು ಕೂಡ ಅಷ್ಟೇ, ನಾವು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಈ ಆರ್ ಮತ್ತೆ ಮೋರ್ ನ ಹೇಗೆ ಆಡ್ ಮಾಡ್ತಾ ಇದ್ವೋ, ಇಲ್ಲಿ ಶಾರ್ಟ್ ಅಬ್ಜೆಕ್ಟಿವ್ಸ್ ಮತ್ತೆ ಅಡ್ವರ್ಬ್ಗಳ ಮುಂದೆ est ನ ಆಡ್ ಮಾಡ್ತೀವಿ, ಅಥವಾ ಲಾಂಗರ್ ಒನ್ಸ್ಗಳ ಹಿಂದೆ ಬಿಫೋರ್ ನಾವು ಮೋಸ್ಟ್ ನ ಆಡ್ ಮಾಡ್ತೀವಿ. Examples ನೋಡೋಣವಾ. So some examples are like this. This is the most interesting book I have ever read. So ಇದು ನಾನು ಇದು ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸ್ಪ್ರೆಷನ್ ನ ತೋರಿಸ್ತಾ ಇದ್ದೀನಿ, ಅಥವಾ ಹೈಯೆಸ್ಟ್ ಲೆವೆಲ್ ಆಫ್ ಇಂಟ್ರೆಸ್ಟಿಂಗ್ ನ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದೇ ನಾನು ಓದಿರೋ ಎಲ್ಲಾ ಬುಕ್ಕಲ್ಲೂ ಕೂಡ ಇದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಬುಕ್ಕು ಅಂತ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಇಂಟ್ರೆಸ್ಟಿಂಗ್ ತೋರಿಸ್ತಿದ್ದೀನಿ ಅಂತ ಅಲ್ವಾ. ನಾನು ಮೋರ್ ಅಂತ ಹೇಳ್ತಿಲ್ಲ, ಮೋಸ್ಟ್ ಅದು ಅಟ್ಮೋಸ್ಟ್ ಪಾಯಿಂಟ್, ಅದಕ್ಕಿಂತ ನಾವು ಜಾಸ್ತಿ ಹೇಳಕ್ ಆಗೋದಿಲ್ಲ. ಓಕೆ, ಅಂದ್ರೆ ಅದಕ್ಕಿಂತ ಜಾಸ್ತಿ ನಾವು ಮೇಲೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದ ಕಾರ್ ರನ್ಸ್ ದ ಸ್ಮೂಥೆಸ್ಟ್ ಆಫ್ ಆಲ್ ದ ವೆಹಿಕಲ್ ಇನ್ ದ ಶೋರೂಮ್. ಈ ಕಾರ್ ಇದೆ ಅಲ್ವಾ, ಈ ಕಾರು ಶೋರೂಮ್ ಅಲ್ಲಿ ಇರುವಂತ ಎಲ್ಲ ಕಾರ್ಗಿಂತನೂ ಸ್ಮೂದೆಸ್ಟ್ ಆಗಿ ಓಡ್ತಾ ಇದೆ. ಓಕೆ, ಅಲ್ಲಿ ನೋಡಿ ಇಂಟ್ರೆಸ್ಟಿಂಗ್ ಹಿಂದೆ ನಾವು ಮೋಸ್ಟ್ ನ ಆಡ್ ಮಾಡಿದೀವಿ, ಸೊ ಇಲ್ಲಿ ನಾವು est ನ ಆಡ್ ಮಾಡಿದೀವಿ, ಸ್ಮೂದೆಸ್ಟ್ ಅಂತ ಆಡ್ ಮಾಡಿದೀವಿ ಅಲ್ವಾ. ಜಾನ್ ಇಸ್ ದ ಮೋಸ್ಟ್ ಡೆಲಿಗ್ಯಾಂಟ್ ಸ್ಟೂಡೆಂಟ್ ಇನ್ ಹಿಸ್ ಕ್ಲಾಸ್. ಅವ್ರ ಬ್ರದರಿಗೆ ಯಾರಿಗೂ ಕಂಪೇರ್ ಮಾಡ್ತಿಲ್ಲ, ಇಡೀ ಎಲ್ಲದಕ್ಕಿಂತ ಇವರೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ, ಅಥವಾ ಇವರೇ ವರ್ಸ್ಟ್ ಅಂತಾನು ಕೂಡ ಹೇಳ್ಬೋದು. ಓಕೆ, ಜಾನ್ ಇಸ್ ದ ಮೋಸ್ಟ್ ವರ್ಸ್ಟ್ ಸ್ಟೂಡೆಂಟ್ ಅಂತಾನು ಹೇಳ್ಬೋದು, ಅಥವಾ ಜಾನ್ ಇಸ್ ದ ಮೋಸ್ಟ್ ಡೆಲಿಗೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಅವ್ನ ಕ್ಲಾಸ್ ಅಲ್ಲಿನೇ ಇವನೇ ತುಂಬಾ ಡೆಲಿಗೆಂಟ್ ಆಗಿರುವಂತ ಸ್ಟೂಡೆಂಟು ಅಂತ. ಶಿ ಸ್ಪೋಕ್ ದ ಮೋಸ್ಟ್ ಕಾನ್ಫಿಡೆಂಟ್ಲಿ ಅಮಾಂಗ್ ದ ಪ್ರೆಸೆಂಟರ್ಸ್. ಓಕೆ, ಅಲ್ಲಿರುವಂತ ಎಲ್ಲ ಪ್ರೆಸೆಂಟರ್ಸ್ಗೆ ನಾವು ನೋಡಿದ್ರೆ ಶಿ ಇಸ್ ದ ಮೋಸ್ಟ್ ಕಾನ್ಫಿಡೆಂಟ್, ಅವಳೇ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದವಳು ಅಥವಾ ಮಾತಾಡ್ತಿದ್ಲು ಅಂತ. ಓಕೆ, ಅಲ್ಲಿ ಹೇಳಿರೋ ತರನೇ ನಾವು ಮೋಸ್ಟ್ ಮತ್ತೆ est ನ ಆಡ್ ಮಾಡ್ಬಿಟ್ಟು ಅಲ್ಲಿ ಯಾವ್ದಾದ್ರು ಒಂದು ಪರ್ಸನ್ ಇಂದು, ಪ್ಲೇಸ್, ಪರ್ಸನ್ ಇಂದು, ಅನಿಮಲ್ಸ್ ಇಂದು, ಅಥವಾ ಯಾವ್ದಾದ್ರು ಒಂದು ಥಿಂಗ್ಸ್ ಇನ ಅಟ್ಮೋಸ್ಟ್ ಅಥವಾ ಲೋ ಮೋಸ್ಟ್ ಪಾಯಿಂಟ್ ಗಳನ್ನ ಹೇಳ್ಬಹುದು. ಓಕೆ, ಇದೇ ಈ ಮೂರು ಇಷ್ಟೇ. ಅಂದ್ರೆ ಮೇನ್ ಆಗಿ ನಾವು ಎಕ್ಸಾಮ್ ಪರ್ಪಸ್ಗೆ ಇದಿಷ್ಟನ್ನ ತಿಳ್ಕೊಂಡ್ರೆ ಯು ವಿಲ್ ಗೋಯಿಂಗ್ ಟು ಸಾಲ್ವ್ ಇನ್ ಅ ವೆರಿ ಈಸಿ ಮೆಥಡ್. ಬಟ್ ಆದ್ರೆ ಇನ್ನ ಒಂದು ಚಿಕ್ಕ ಪಾಯಿಂಟ್ ಇದೆ, ಏನು ಅಂತಂದ್ರೆ ಇಲ್ಲಿ ಇರ್ರೆಗ್ಯುಲರ್ ಫಾರ್ಮ್ಸ್ ಅಂತ ಬರುತ್ತೆ. ಈಗ ನಾವು ಟಾಲ್, ಟಾಲರ್, ಟಾಲೆಸ್ಟ್ ಈ ತರ ಇದ್ರೆ ಏನು ನಮಗೆ ತೊಂದರೆ ಆಗೋದಿಲ್ಲ, ಅದಕ್ಕೆ er ಸೇರಿಸ್ತೀವಿ, est ಸೇರಿಸ್ತೀವಿ. ಓಕೆ, ಬಟ್ ಆದ್ರೆ ಇಲ್ಲಿ ಸಮ್ ಆಫ್ ದ ಅಡ್ಜೆಕ್ಟಿವ್ಸ್ ಅಂಡ್ ಅಡ್ವರ್ಬ್ಸ್ ಹ್ಯಾವ್ ಇರ್ರೆಗ್ಯುಲರ್ ಫಾರ್ಮ್ಸ್ ಫಾರ್ ದೇರ್ ಕಂಪ್ಯಾರಿಟಿವ್ಸ್ ಅಂಡ್ ಸೂಪರ್ಲೇಟಿವ್ ಡಿಗ್ರೀಸ್. ಅಂತಂದ್ರೆ ಈಗ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ಸ್ ಗಳಿಗೆ ಅದರದೇ ಆದಂತ ಒಂದು ಟೇಬಲ್ಸ್ ಇರುತ್ತೆ. ಈಗ ಹೇಳಿದ್ನಲ್ವಾ ಗುಡ್, ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ಇರ್ರೆಗ್ಯುಲರ್ ಫಾರ್ಮ್ಸ್ ಇರುತ್ತೆ. ಇಲ್ಲಿ ನಾವು ಗುಡ್ ಅಂತ ಇದೆ, ಗುಡ್ಡರ್, ಗುಡ್ಡೆಸ್ಟ್ ಅಂತ ನಾವು ಸೇರಿಸಿಕ್ ಬರೋದಿಲ್ಲ. ಓಕೆ, ಗುಡ್, ಬೆಟರ್, ಬೆಸ್ಟ್ ಅಂತ ಈ ತರ ನೋಡ್ಬೇಕು ನೀವು, ಈ ತರ ಓದ್ಬೇಡಿ. ಮತ್ತೆ ಗುಡ್, ಬೆಟರ್, ಬೆಸ್ಟ್, ಪಾಸಿಟಿವ್ ಅಲ್ಲಿ ಗುಡ್ ಇದ್ರೆ
ಅದು ಕಂಪ್ಯಾರಿಟಿವ್ಲಿ ಬೆಟರ್ ಆಗುತ್ತೆ, ಸೂಪರ್ಲೇಟಿವ್ಲಿ ಬೆಸ್ಟ್ ಆಗುತ್ತೆ. ಪಾಸಿಟಿವ್ಲಿ ಬ್ಯಾಡ್ ಇದ್ರೆ ಕಂಪ್ಯಾರಿಟಿವ್ಲಿ ವರ್ಸ್ ಆಗುತ್ತೆ, ಸೂಪರ್ಲೇಟಿವ್ಲಿ ವರ್ಸ್ಟ್ ಆಗುತ್ತೆ. ಓಕೆ, ಈಗ ಈಸ್ ದ ವರ್ಸ್ಟ್ ಸ್ಟೂಡೆಂಟ್ ಅಂತ ನಾನು ಹೇಳಬೇಕು ಅಂತಂದ್ರೆ ಅವ್ನು ಎಲ್ಲರಿಗಿಂತನೂ ವರ್ಸ್ಟ್ ಅಂತಾನೆ ಅರ್ಥ. ಪಾಸಿಟಿವ್ಲಿ ಲಿಟಲ್ ಇದ್ರೆ ಕಂಪ್ಯಾರಿಟಿವ್ಲಿ ಲೆಸ್ ಆಗುತ್ತೆ, ಸೂಪರ್ಲೇಟಿವ್ಲಿ ಲೀಸ್ಟ್ ಆಗುತ್ತೆ. ಓಕೆ, ಸೊ ನಮಗೆ ರೆಗ್ಯುಲರ್ ಫಾರ್ಮ್ ಆಫ್ ವರ್ಬ್ಸ್ ಇದ್ರೆ ತೊಂದರೆ ಆಗೋದಿಲ್ಲ. ಈಗ ಟಾಲ್, ಟಾಲರ್, ಟಾಲೆಸ್ಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಈ ತರ ಸೇರಿಸ್ತೀವಿ. ಇರೆಗ್ಯುಲರ್ ಫಾರ್ಮ್ಸ್ ಅಲ್ಲಿ ಇದ್ರೆ ನಾವು ಈ ತರ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ಯಾಡ್, ಬ್ಯಾಡರ್, ಬ್ಯಾಡೆಸ್ಟ್ ಅಂತ ಈ ತರ ಆಡ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಈ ತರ ಕೆಲವೊಂದು 5 to 6 ಇದ್ದಾವೆ. ಅಂದ್ರೆ ಮೇನ್ ಆಗಿ ಅವುಗಳನ್ನ ನೆನ್ಪಿಟ್ಕೊಳ್ಳಿ. ಇಲ್ಲೇ ಒಂದು 3 ಫಾರ್ಮ್ಸ್ ಇದೆ ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಅಗೇನ್ ಇನ್ನ ಇಂಪಾರ್ಟೆಂಟ್ ನೋಡಿ, ಇಲ್ಲ ನೋಡೋಣ ನೋಡಿ. ಗುಡ್, ಬೆಟರ್, ಬೆಸ್ಟ್ಗೆ ಹೇಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೋದು. ಶಿ ಇಸ್ ಅ ಗುಡ್ ರೈಟರ್, ಅದು ಪಾಸಿಟಿವ್ ಆಗುತ್ತೆ. ಓಕೆ, ಹಿಸ್ ವರ್ಕ್ ಈಸ್ ಬೆಟರ್ ದ್ಯಾನ್ ಹರ್ಸ್. ಸೊ ಅವನ ವರ್ಕು ಅವಳಿಗಿಂತನೂ ಬೆಟರ್ ಆಗಿದೆ. ಓಕೆ, ಗುಡ್ ಇರೋದು ಕಂಪ್ಯಾರಿಟಿವ್ಲಿ ಬೆಟರ್ ಆಯ್ತು. ಈಗ ದಟ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ನೈಟ್. ಓಕೆ, ಇವತ್ತಿನ ನೈಟ್ ಅಲ್ಲಿನೇ ಅಥವಾ ಅವತ್ತಿನ ನೈಟ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಬೆಸ್ಟ್ ಆಗಿರೋದು, ಇದು ಸೂಪರ್ಲೇಟಿವ್ ಆಯ್ತು ನೋಡಿ. ಗುಡ್ ಇತ್ತು, ಬೆಟರ್ ಆಯ್ತು, ಬೆಸ್ಟ್ ಆಯ್ತು. ಓಕೆ, ನೀವು ಕೂಡ ಈ ತರ ವೇನಲ್ಲಿ ನೆನ್ಪಿಟ್ಕೋಬೇಕು. ಇದು ಇರ್ರೆಗ್ಯುಲರ್ ಫಾರ್ಮ್ಸ್ ಗೆ ನಾನು ಸೆಂಟೆನ್ಸ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇರೋದಷ್ಟೇ. ಹಾ ನೋಡಿ, ಬ್ಯಾಡ್, ವರ್ಸ್, ವರ್ಸ್ಟ್ ಇದು ಹೇಗೆ ಯೂಸ್ ಮಾಡ್ಬೋದು. ದ ವೆದರ್ ವಾಸ್ ಬ್ಯಾಡ್ ಟುಡೇ, ಇದು ಪಾಸಿಟಿವ್ ಸೆಂಟೆನ್ಸ್. ಕಂಪ್ಯಾರಿಟಿವ್ ಅಲ್ಲಿ ಹೋದ್ರೆ ದ ಟ್ರಾಫಿಕ್ ವಾಸ್ ವರ್ಸ್ ಡ್ಯೂರಿಂಗ್ ರಶ್ ಅವರ್ಸ್, ಇದು ಸಿಚುವೇಶನ್ಸ್ಗೆ ಹೇಳಿರೋಂಥದ್ದು. ಸೊ ಏನಂತ ಅಂದ್ರೆ ರಶ್ ಅವರ್ಸ್ಗಳಿಗೆ ಅಂದ್ರೆ ತುಂಬಾ ಜನ ಎಲ್ಲ ಹೋಗೋ ಬರುವಂತ ಅವರ್ಸ್ಗಳಲ್ಲಿ ಟ್ರಾಫಿಕ್ ತುಂಬಾ ವರ್ಸ್ ಆಗಿರುತ್ತೆ ಅಂತ. ಓಕೆ, ಸಿಚುವೇಶನ್ ಕೂಡ ಹೇಳ್ಬೋದು ಅಂತ ಹೇಳಿದಾರಲ್ವಾ. ಸೊ ಸೂಪರ್ಲೇಟಿವ್ ಹೋದ್ರೆ ಏನಂತ ಹೇಳಬೇಕು, ದಟ್ ವಾಸ್ ದ ವರ್ಸ್ಟ್ ಡಿಸಿಷನ್ ದೇ ಕುಡ್ ಹ್ಯಾವ್ ಮೇಡ್. ಸೊ ಅವ್ರು ತಗೊಂಡಿರೋಂಥ ಡಿಸಿಷನ್ ಅಲ್ಲಿನೇ ಈ ಡಿಸಿಷನ್ ತುಂಬಾ ವರ್ಸ್ಟ್ ಆಗಿತ್ತು ಅಂತ. ಅಗೇನ್ ನೋಡಿ, ಬ್ಯಾಡ್, ವರ್ಸ್, ವರ್ಸ್ಟ್ ಮೂರು ತರನು ಯೂಸ್ ಮಾಡಿ ತೋರಿಸಿದೀನಿ. ಸೊ ಒನ್ ಮೋರ್ ಎಕ್ಸಾಂಪಲ್, ಲಿಟಲ್, ಲೆಸ್, ಲೀಸ್ಟ್ ನ ತಗೊಂಡ್ರೆ ಲಿಟಲ್ ಗೆ ನಾವು ಪಾಸಿಟಿವ್ ಡಿಗ್ರಿ ಮಾಡಿದ್ರೆ ಹಿ ಹ್ಯಾಸ್ ಲಿಟಲ್ ಪೇಷನ್ಸ್ ಫಾರ್ ಡಿಲೇಸ್. ಓಕೆ, ಅವನಿಗೆ ಸ್ವಲ್ಪ ಅಷ್ಟೇ ಪೇಷನ್ಸ್, ಸ್ವಲ್ಪ ಏನಾದ್ರು ಲೇಟ್ ಆಗ್ಬಿಟ್ರೆ ಅವನಿಗೆ ಪೇಷನ್ಸ್ ಇಲ್ಲ, ಸ್ವಲ್ಪ ತಾಳ್ಮೆ ಇದೆ ಅಷ್ಟೇ ಅವನಿಗೆ ಅಂತ. ಅದನ್ನೇ ನಾವು ಕಂಪ್ಯಾರಿಟಿವ್ ಹೋದ್ರೆ ಶಿ ಹ್ಯಾಸ್ ಲೆಸ್ ಎಕ್ಸ್ಪೀರಿಯನ್ಸ್ ದ್ಯಾನ್ ಹರ್ ಕೊಲೀಗ್. ಸೊ ಅವಳಿಗೆ ಅವಳ ಕೊಲೀಗ್ಸ್ಗಳಿಗಿಂತನೂ ಕಡಿಮೆ ಎಕ್ಸ್ಪೀರಿಯನ್ಸ್ ಇದೆ. ಲೆಸ್ ಅಂತಂದ್ರೆ ಕಡಿಮೆ, ಲಿಟಲ್ ಅಂದ್ರೆ ಸ್ವಲ್ಪ ಆಗುತ್ತೆ, ಲೆಸ್ ಅಂದ್ರೆ ಕಡಿಮೆ ಅಂತ ಅನ್ಕೊಳ್ಳಿ. ಲೀಸ್ಟ್ ಅಂತಂದ್ರೆ ತುಂಬಾ ಕಡಿಮೆ ಅಂತ ಆಗುತ್ತೆ. ಇದು ವರ್ಸ್ಟ್ ಅಂತ ಹೇಳೋತರ, ಅಂದ್ರೆ ಲೈಕ್ ತುಂಬಾ ಲೋಯೆಸ್ಟ್ ಹೇಳೋತರ, ವರ್ಸ್ಟ್ ಅಲ್ಲ, ತುಂಬಾ ಲೋಯೆಸ್ಟ್ ಹೇಳ್ತಾ ಇದೀವಿ ಅಂತ. ಸೂಪರ್ಲೇಟಿವ್ ನೋಡಿ, ದಟ್ ಈಸ್ ದ ಲೀಸ್ಟ್ ಎಕ್ಸ್ಪೆನ್ಸಿವ್ ಆಪ್ಷನ್ ಅವೈಲೇಬಲ್, ಅಂದ್ರೆ ನಮ್ಮ ಶಾಪ್ ಅಲ್ಲಿ ಇರೋದ್ರಲ್ಲಿ ಇದೇ ತುಂಬಾ ಕಡಿಮೆ ಬೆಲೆಗಿರೋದು, ತುಂಬಾ ಲೀಸ್ಟ್ ಬೆಲೆಗಿರೋದು ಅಂತ. ಓಕೆ, ಲಿಟಲ್, ಲೆಸ್, ಲೀಸ್ಟ್ ಆಯ್ತಲ್ವಾ. ದಿಸ್ ಇಸ್ ದ ಲೀಸ್ಟ್ ಎಕ್ಸ್ಪೆನ್ಸಿವ್ ಆಪ್ಷನ್ ಅವೈಲೇಬಲ್. ಮೂರು ಡಿಗ್ರಿನಲ್ಲೂ ಕೊಟ್ಟಿದ್ದಾರೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಓಕೆ, ಒನ್ ಮೋರ್ ಎಕ್ಸಾಂಪಲ್, ಮೆನಿ, ಮೋರ್, ಮೋಸ್ಟ್. ಓಕೆ, ಮೆನಿ, ಮೋರ್, ಮೋಸ್ಟ್. ಪಾಸಿಟಿವ್ ಅಲ್ಲಿ ನೋಡಿ, ದೇರ್ ಆರ್ ಮೆನಿ ಬುಕ್ಸ್ ಆನ್ ದ ಶೆಲ್ಫ್. ಶೆಲ್ಫ್ ಅಲ್ಲಿ ತುಂಬಾ ಬುಕ್ಸ್ ಗಳೆಲ್ಲ ಇದೆ ಅಂತ. ಮೆನಿ ಆಯ್ತಾ. ನೆಕ್ಸ್ಟ್ ಮೋರ್ ನ ಹೇಗೆ ಯೂಸ್ ಮಾಡ್ಬೋದು, ಶಿ ಹ್ಯಾಸ್ ಮೋರ್ ಫ್ರೆಂಡ್ಸ್ ದ್ಯಾನ್ ಹರ್ ಸಿಸ್ಟರ್. ಅವಳ ಸಿಸ್ಟರಿಗೆ ಕಂಪೇರ್ ಮಾಡಿದ್ರೆ ಇವಳಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಬಹಳ, ತುಂಬಾ, ಮೋರ್ ಫ್ರೆಂಡ್ಸ್. he is the most popular student in the class. ಸೊ ಅವನು ಇಡೀ ಕ್ಲಾಸ್ ಅಲ್ಲಿನೇ ತುಂಬಾ ಪಾಪ್ಯುಲರ್ ಆಗಿರುವಂತ ಸ್ಟೂಡೆಂಟ್. ಮೆನಿ, ಮೋರ್, ಮೋಸ್ಟ್ ನೋಡಿ ಯಾವ ತರ ಎಲ್ಲ ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ಕಂಪ್ಯಾರಿಟಿವ್ ಅಲ್ಲಿ ಕಂಪೇರ್ ಮಾಡಿದಾರಾ, ಮತ್ತೆ ಸೂಪರ್ಲೇಟಿವ್ ಅಲ್ಲಿ ಈಸ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಅಂತಂದ್ರೆ ಇಡೀ ಕ್ಲಾಸ್ ಅಲ್ಲಿನೇ ಅವ್ನು ತುಂಬಾ ಪಾಪ್ಯುಲರ್ ಸ್ಟೂಡೆಂಟು ಅಂತ. ಸೊ ಈಗ ನಾವು ಇಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದೀವಲ್ವಾ, ಹೇಗೆ ಕ್ವಶನ್ ಸಾಲ್ವ್ ಮಾಡ್ತೀವಿ. ಸೊ ಲೆಟ್ಸ್ ಸಿ. ಐಡೆಂಟಿಫೈ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇಲ್ಲಿ ನಾನು ಕ್ವಶನ್ ಕೊಟ್ಟಿರ್ತೀನಿ, ಅದನ್ನ ನೋಡಿ ನೀವು ಡಿಗ್ರೀಸ್ ನ ಐಡೆಂಟಿಫೈ ಮಾಡಬೇಕು, ಆಯ್ತಾ. ದ ಮೌಂಟೇನ್ ಈಸ್ ವೆರಿ ಟಾಲ್.
ಯಾಕೋ ಮ್ಯಾಮ್ ಮಾತಾಡ್ತಿಲ್ಲ ಅಂತ ಅನ್ಕೋಬಿಡಿ. ಒಂದು ಲಿಟಲ್ ಪಾಸ್, ನೀವೇನು ಗೆಸ್ ಮಾಡ್ಬೋದು ಅಂತ. ಐ ನೋ ಸಮ್ ಆಫ್ ದೆಮ್ ಕಾಮೆಂಟ್ಸ್ ಅಲ್ಲಿ ಹಾಕ್ತೀರಾ. ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ರಿಪ್ಲೇಸ್. ಹಾ, ಇಲ್ಲಿ ನೋಡಿ ಯಾವುದೇ ಕಂಪ್ಯಾರಿಸನ್ ಇಲ್ಲ ಅಂತ ಇಲ್ಲ ಅಲ್ವಾ. ಸೊ ದಿಸ್ ಈಸ್ ಅ ಪಾಸಿಟಿವ್ ಡಿಗ್ರಿ ಆಗುತ್ತೆ. ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ ಪ್ರೀವಿಯಸ್ ಒನ್. ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ ಪ್ರೀವಿಯಸ್ ಒನ್. ಕಂಪೇರ್ ಮಾಡಿದರೆ ಇಲ್ಲಿ ಹಳೇದಕ್ಕಿಂತ ಪ್ರೀವಿಯಸ್ ಒನ್ಗಿಂತ ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಹಾಗಾಗಿ ದಿಸ್ ಈಸ್ ಎಸ್ ಎಸ್ ಎಲ್ಲರೂ ಕರೆಕ್ಟಾಗಿ ಗೆಸ್ ಮಾಡ್ತಿದ್ದೀರಾ. ಐ ನೋ ನಂದು ನಿಮ್ದು ಎಲ್ಲ ಟೆಲಿಪತಿ ಮ್ಯಾಚ್ ಆಗ್ತಾ ಇದೆ. ಸೊ ನೀವೆಲ್ಲ ಕೂಡ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಎಸ್, ಯು ಆರ್ ಆಲ್ ರೈಟ್. ಥರ್ಡ್ ಒನ್ ನೋಡಿ, ಹಿ ಈಸ್ ದ ಫಾಸ್ಟೆಸ್ಟ್ ರನ್ನರ್ ಇನ್ ದ ಟೀಮ್. ಅವನ ಟೀಮ್ ಅಲ್ಲಿನೇ ತುಂಬಾ ಫಾಸ್ಟ್ ಆಗಿ ರನ್ ಮಾಡುವಂತವನು. ಸೊ ಇನ್ ದ ಟೀಮ್ ಅಂತ ಹೇಳ್ತಾರೆ. ಹಿ ಇಸ್ ದ ಬೆಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಅಥವಾ ಹೈಯೆಸ್ಟ್ ಪಾಯಿಂಟ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ದಿಸ್ ಈಸ್ ಅ ಸೂಪರ್ಲೇಟಿವ್ ಡಿಗ್ರಿ. ದಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಅದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತು. ಓಕೆ, ನೋ ಮೋರ್ ಡ್ರಾಮಾ ಅಂಡ್ ಕಂಪ್ಯಾರಿಸನ್ ಅಂಡ್ ಆಲ್. ದಿಸ್ ಈಸ್ ಅ ಪಾಸಿಟಿವ್ ಡಿಗ್ರಿ. Then the task was quite easy. The task was quite easy. Again it is a positive degree. ಇಲ್ಲೂ ಕೂಡ ಏನು ಕಂಪ್ಯಾರಿಸನ್ ಇಲ್ಲ ಅಥವಾ ಹೈಯೆಸ್ಟ್ ಲೋಯೆಸ್ಟ್ ಪಾಯಿಂಟ್ ಅಂತ ಏನು ತೋರಿಸ್ತಾ ಇಲ್ಲ ಅವರು ಅಲ್ವಾ. ಐ ಹ್ಯಾವ್ ಅ ಲೆಸ್ ಟೈಮ್ ದ್ಯಾನ್ ಯು. ನನ್ನ ಹತ್ರ ನಿನ್ಗಿಂತನೂ ತುಂಬಾ ಕಡಿಮೆ ಟೈಮ್ ಇದೆ. ಸೊ ಅಗೇನ್ ಇಲ್ಲಿ ಕಂಪ್ಯಾರಿಸನ್ ತೋರಿಸ್ತಾರೆ. ಅವಳಿಗಿಂತನೇ ಇವಳ ಹತ್ರ ಟೈಮೇ ಇಲ್ವಂತೆ. ಸೊ ಹಾಗಾಗಿ ಇಟ್ ಈಸ್ ಎ ಕಂಪ್ಯಾರಿಟಿವ್ ಡಿಗ್ರಿ. ಸೊ ಹರ್ ಸಿಂಗಿಂಗ್ ಸ್ಕಿಲ್ಸ್ ಆರ್ ಬೆಟರ್ ದ್ಯಾನ್ ಮೈನ್. ನನಗಿಂತ ಅವಳ ಸಿಂಗಿಂಗ್ ಸ್ಕಿಲ್ಸು ಚೆನ್ನಾಗೇ ಇದೆ, ಬೆಟರ್ ಆಗಿದೆ. ನಾಟ್ ಬೆಸ್ಟ್, ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಕಂಪ್ಯಾರಿಟಿವ್ ಡಿಗ್ರಿ. ಸಾರಿ, ಇಲ್ಲ ಆನ್ಸರ್ ಆಲ್ರೆಡಿ ಮುಂಚೆ ಶೋ ಆಫ್ ಆಗಿಬಿಟ್ಟಿದೆ. ದಟ್ ವಾಸ್ ದ ಬೆಸ್ಟ್ ಮೂವಿ ಐ ಎವರ್ ಸೀನ್. ಬೆಸ್ಟ್ ಅಂತ ಇದೆ ಅಂಡ್ ಐ ಎವರ್ ಸೀನ್. ನಾನು ನೋಡಿರೋದ್ರಲ್ಲೇ ಇದೇ ಬೆಸ್ಟ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಇದ್ರ ನಾವು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇಟ್ಟಿದೀವಿ ಅಂತ ಅರ್ಥ. ಹಾಗಾಗಿ ದಿಸ್ ಈಸ್ ಅ ಸೂಪರ್ಲೇಟಿವ್ ಡಿಗ್ರಿ. ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ದಿಸ್ ವಾಸ್ ಮೈ ಬೆಸ್ಟ್ ಪಾರ್ಟ್. ಅಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ದ ಬೆಸ್ಟ್ ಪಾರ್ಟ್ಸ್ ಆಗಿರ್ತಾ ಇತ್ತು. ಬಿಕಾಸ್ ಈಸಿಯಾಗಿ ಮಾರ್ಕ್ಸ್ ನ ಗೇನ್ ಮಾಡ್ತಾ ಇದ್ವಿ. 3 ಡಿಗ್ರಿ ಅದು ತುಂಬಾ ಈಸಿ ಕೂಡ ಅಲ್ವಾ. ಸೊ ಹಾಗಾಗಿ ಓಕೆ, 9th ಒನ್ ನೋಡಿ. ದ ವೆದರ್ ಟುಡೇ ಈಸ್ ವರ್ಸ್ ದ್ಯಾನ್ ಎಸ್ಟರ್ಡೇ. ಅಗೇನ್ ಕಂಪೇರಿಂಗ್ ಆಗ್ತಾ ಇದೆ, ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿ. 10th one, she is the most talented artist in the group. In the group, most talented. ಹೈಯೆಸ್ಟ್ ಪಾಯಿಂಟ್ ಅನ್ನು ತೋರಿಸ್ತಾ ಇದ್ದೀವಿ, ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಈಗ ನೀವು ಐಡೆಂಟಿಫೈ ಮಾಡ್ರಿ ಅಂತಂದ್ರೆ ಮಾಡೋ ಲೆವೆಲಿಗಂತೂ ಆಗಿದ್ದೀರಾ ಅಲ್ವಾ. ಸೊ ಈ ತರ ಸೆಂಟೆನ್ಸ್ ನ ಕೊಟ್ಟು ಯಾವ ಡಿಗ್ರಿ ಅಂತ ಕೊಟ್ರೆ ಯು ವಿಲ್ ಪಕ್ಕಾ ಐಡೆಂಟಿಫೈ ದ ಡಿಗ್ರೀಸ್. ಸೊ ಹಾಗಿದ್ರೆ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೊಟ್ಟಿದ್ರು ಅಂದ್ರೆ ಏನ್ ಮಾಡ್ತೀರಾ? ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈ ತರ ಕೊಡೋದಿಲ್ಲ. ಲೈಕ್ ಈ ತರ ಹೆಡ್ಲೈನ್ಸ್ ಇರೋದಿಲ್ಲ. ಬಟ್ ಆದ್ರೆ ಈ ತರ ಏನಾದ್ರೂ ಇದ್ರೆ, ದ ವೆದರ್ ಟುಡೇ ಈಸ್ ಡ್ಯಾಶ್ ದ್ಯಾನ್ ಎಸ್ಟರ್ಡೇ ಈ ತರ ಇದ್ರೆ, ಸೊ ಇಲ್ಲಿ ಏನ್ ಆಡ್ ಮಾಡ್ತೀರಾ ನೀವು? ಅಲ್ಲಿ ಸೆಂಟೆನ್ಸ್ ನೋಡ್ಬೇಕು, ಅದು ಪಾಸಿಟಿವ್ ಆಗಿದೆಯೋ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಂತ ಗೊತ್ತಾಗುತ್ತೆ ನಮಗೆ ಸೆಂಟೆನ್ಸ್ ನ ನೋಡಿದ್ರೆ. ಇಲ್ಲಿ ನಿಮಗೂ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ದ್ಯಾನ್ ಎಸ್ಟರ್ಡೇ ಅಂತೆಲ್ಲ ಇದೆ. ಸೊ ಹಾಗಾಗಿ ಕಂಪ್ಯಾರಿಟಿವ್ ನಲ್ಲಿ ಬ್ಯಾಡ್ ಬರುತ್ತೋ ವರ್ಸ್ ಬರುತ್ತೋ? ವರ್ಸ್ಟ್ ಬರುತ್ತೋ? ಇಟ್ ಈಸ್ ಅ ವರ್ಸ್ ಅಲ್ವಾ. ದ ವೆದರ್ ಟುಡೇ ಈಸ್ ವರ್ಸ್ ದ್ಯಾನ್ ಎಸ್ಟರ್ಡೇ. ಕರೆಕ್ಟ್ ಅಲ್ವಾ? ಐ ಹೋಪ್ ನೀವು ಎಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೆಕೆಂಡ್ ಒನ್ ನೋಡಿ, ದಿಸ್ ಈಸ್ ದ ಡ್ಯಾಶ್ ಫಿಲಮ್ ಐ ಹ್ಯಾವ್ ಎವರ್ ಸೀನ್. ಸೊ ಇಲ್ಲಿ ಬೆಸ್ಟ್ ಹೈಯೆಸ್ಟ್ ಪಾಯಿಂಟ್ ನ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಲ್ಲಿ ಏನ್ ಬರುತ್ತೆ? ಆಫ್ ಕೋರ್ಸ್ ಬೆಸ್ಟ್ ಬರುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಬೆಸ್ಟ್ ಫಿಲಮ್ ಐ ಹ್ಯಾವ್ ಎವರ್ ಸೀನ್. ಥರ್ಡ್ ಒನ್ ನೋಡಿ, ಶಿ ಇಸ್ ಅ ಡ್ಯಾಶ್ ಸ್ವಿಮ್ಮರ್ ದ್ಯಾನ್ ಹರ್ ಸಿಸ್ಟರ್.
ದ್ಯಾನ್ ಹರ್ ಸಿಸ್ಟರ್. ಈ ಥರ ಆಪ್ಷನ್ಸ್ ಕೊಟ್ಟಿರ್ತಾರಲ್ವ ನಿಮಗೆ MCQs ಥರ, ಅದಕ್ಕೆ ಸುಮ್ಮನೆ ನಾನು ಗುಡ್ ಬೆಟರ್ ಅಂತ ಕೊಟ್ಟಿದ್ದೀನಿ, ಒಂದು ಕ್ವಿಕ್ ಇದಾಗಲಿ ನಿಮಗೆ ಅಂತ. ದ್ಯಾನ್ ಹರ್ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಸೊ ಗುಡ್ ಅಂತ ಬರೋದಿಲ್ಲ. ಅಗೇನ್ ಶಿ ಇಸ್ ಅ ಬೆಟರ್ ಸ್ವಿಮ್ಮರ್ ದ್ಯಾನ್ ಹರ್ ಸಿಸ್ಟರ್. ಫೋರ್ತ್ ಒನ್ ನೋಡಿ, he is the dash student in the class. He is the dash student in the class. ಇಲ್ಲಿ ಕಂಪ್ಯಾರಿಸನ್ ಇಲ್ಲ ಅಥವಾ ಯಾವುದೇ ಹೈಯೆಸ್ಟ್ ಪಾಯಿಂಟಿಗೂ ಇಡಬೇಕು ಅಂತ ಅವ್ರು ಏನು ಆ ಥರ ಕೊಟ್ಟಿಲ್ಲ. ಓಕೆ, ಸೊ he is the least student in the class. ಸಾರಿ he is the least student in the class. ಇದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಅವರು ಇನ್ ದ ಕ್ಲಾಸ್ ಅಂತ ಹೇಳಿದ್ದಾರೆ, ನಾನು ಲಾಸ್ಟ್ ನೋಡ್ಲಿಲ್ಲ, ಐ ಆಮ್ ಸೋ ಸಾರಿ. he is the, ಸುಮ್ಮನೆ ಏನು ಕೊಟ್ಟಿಲ್ಲಪ್ಪ, ಇನ್ ದ ಕ್ಲಾಸ್ ಅಂತ ಏನು ಕೊಟ್ಟಿದ್ದಿಲ್ಲ ಅಂತಂದ್ರೆ ಇದು ಲಿಟಲ್ ಆಗ್ತಿತ್ತು. ಬಟ್ ಆದ್ರೆ ಇಲ್ಲಿ ಹಿ ಇಸ್ ದ ಲೀಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಓಕೆ, ಅವ್ನ ಕ್ಲಾಸ್ ಅಲ್ಲಿನೇ ಅವ್ನು ತುಂಬಾ ಸ್ಟಡೀಸ್ ಅಲ್ಲಿ ಲೀಸ್ಟ್ ಅಲ್ಲಿ ಇದ್ದಾನೆ ಅಂತ. ಇದು ಮಿಸ್ಟೇಕ್ ಆಗಿದೆ, ಇದು ನೋಡ್ಬಿಡಿ, ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿ ಇಸ್ ದ ಲೀಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಸ್ಟಡೀಸ್ ಅಲ್ಲ, ಅದು ತಪ್ಪಾಗಿದೆ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ದ ಸಿಟಿ ಹ್ಯಾಸ್ ಡ್ಯಾಶ್ ಟ್ರಾಫಿಕ್ ದ್ಯಾನ್ ದ ಸಬ್ರಬ್ಸ್. ಸೊ ಇಲ್ಲಿ ನೋಡಿ ಕಂಪ್ಯಾರಿಟಿವ್ ಮಾಡಿದ್ದಾರೆ. ಕಂಪ್ಯಾರಿಟಿವ್ ಅಲ್ಲಿ ಏನಂತ ಆಡ್ ಮಾಡ್ತೀರಾ? So again, more. The city has more traffic than the suburbs. My grandfather is the dash person I know. ಅಂದ್ರೆ ಇಲ್ಲಿ ನೋಡಿ, ನನ್ನ ಗ್ರ್ಯಾಂಡ್ ಫಾದರ್ ನಾನು ನೋಡಿರೋದ್ರಲ್ಲೇ ಅಂತ ಈ ತರ ಇದೆ ಅದು. ಓಕೆ, ಸೊ ಅಲ್ಲಿ ನಾನು ನೋಡಿರೋದ್ರಲ್ಲೇ ನಾವೇನಂತ ಹೇಳ್ಬೇಕು, ಹೈಯೆಸ್ಟ್ ಪಾಯಿಂಟ್ ಹೇಳ್ಬೇಕು ಅಲ್ವಾ. ಮೈ ಗ್ರ್ಯಾಂಡ್ ಫಾದರ್ ಇಸ್ ದ ಓಲ್ಡೆಸ್ಟ್ ಪರ್ಸನ್ ಐ ನೋ. ನಾನು ನೋಡಿರೋದ್ರಲ್ಲೇ ಅಥವಾ ನನಗೆ ಗೊತ್ತಿರೋದ್ರಲ್ಲೇ ಇವರೇ ತುಂಬಾ ಓಲ್ಡ್ ಆಗಿರೋಂಥವ್ರು, ತುಂಬಾ ವಯಸ್ಸಾಗಿರೋಂಥವ್ರು ಅಂತ. ಓಲ್ಡೆಸ್ಟ್. ಒಂದು ಅನಾಲಿಸಿಸ್ ಮಾಡಬೇಕು ನೀವು ಕ್ವಶನ್ ಅನ್ನ. ಶಿ ಅರೈವ್ಡ್ ಡ್ಯಾಶ್ ದ್ಯಾನ್ ಎವ್ರಿ ಒನ್ ಎಲ್ಸ್. ಇಲ್ಲಿ ಅಗೇನ್ ಕಂಪ್ಯಾರಿಟಿವ್ ಮಾಡಿದ್ದಾರೆ. ಶಿ ಅರೈವ್ಡ್ ಲೇಟೆಸ್ಟ್. ಓಕೆ, ಕಂಪ್ಯಾರಿಟಿವ್ ಅಂದ್ರೆ ಕಂಪ್ಯಾರಿಟಿವ್ ಅಂದ್ರೆ ಎವ್ರಿ ಒನ್ಗೆ. ಓಕೆ, ದ್ಯಾನ್ ಅಂತ ಬಂದ ತಕ್ಷಣ ನಾವು ಕಂಪ್ಯಾರಿಟಿವ್ ಅಂತ ಹೇಳಕ್ಕಾಗೋದಿಲ್ಲ. ಎವ್ರಿ ಒನ್ ಎಲ್ಸ್ ಅಂದ್ರೆ ಅಲ್ಲಿ ಎಲ್ಲರಿಗಿಂತನೂ ಅಂತ ಕಂಪೇರ್ ಮಾಡಿದ್ದಾರೆ. ಓಕೆ, ಕಂಪೇರ್ ಮೀನ್ಸ್ ಎಲ್ಲರಿಗಿಂತಲೂ ಅಂತ ಹೇಳಿದ್ದಾರೆ, ಬಟ್ ಇಟ್ ಈಸ್ ಸೂಪರ್ಲೇಟಿವ್ ಆಗುತ್ತೆ. ಲೇಟೆಸ್ಟ್ ಅಂತ, ಲೇಟರ್ ಲೇಟೆಸ್ಟ್. ಶಿ ಅರೈವ್ಡ್ ಲೇಟೆಸ್ಟ್ ದ್ಯಾನ್ ಎವ್ರಿ ಒನ್ ಎಲ್ಸ್ ಅಂದ್ರೆ ಎಲ್ಲರಿಗಿಂತಲೂ. ಇಲ್ಲಿ ಕಂಪೇರ್ ಅಂತಾನು ಹೇಳ್ಬೋದು, ಬಟ್ ಅದ್ರ ಕಂಪ್ಯಾರಿಟಿವ್ ಡಿಗ್ರಿ ಆಗೋದಿಲ್ಲ. ಎಲ್ಲರಿಗಿಂತನೂ ಲೇಟ್ ಆಗಿ ಬಂದು ಅಂದ್ರೆ ಲೋಯೆಸ್ಟ್ ಪಾಯಿಂಟ್ ನ ತೋರಿಸ್ತಿದ್ದಾರೆ. ಇವಳು ಎಲ್ಲರಿಗಿಂತನೂ ಲಾಸ್ಟ್ ಬಂದಿದ್ದು, ಲೇಟ್ ಆಗಿ ಬಂದಿದ್ದು ಅಂತ. ಓಕೆ, ಲೇಟೆಸ್ಟ್, ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿವಿ ಅಂತ ಹೇಳ್ತಿದ್ರಲ್ವಾ. ಶಿ ಅರೈವ್ಡ್ ಲೇಟೆಸ್ಟ್ ದ್ಯಾನ್ ಎವ್ರಿ ಒನ್ ಎಲ್ಸ್. ಅಲ್ಲಿ ಇರೋರ್ಗಿಂತ ಅಲ್ಲಿ ಯಾರಾದ್ರೂ ಒಬ್ರಿಗೆ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಆಗಿರ್ತಾ ಇತ್ತು, ಬಟ್ ಆದ್ರೆ ಅಲ್ಲಿ ಇರೋರ್ಗಿಂತ ಎಲ್ಲರಿಗಿಂತನೂ ಅವಳು ಲೇಟ್ ಆಗಿ ಬಂದು ಅಂತ ಹೇಳೋ ತರದ್ದು. This is the dash restaurant in the area. This is the dash restaurant in the area. ಇಲ್ಲಿ ಇಡೀ ಸಿಟಿನಲ್ಲಿ ಅಂತ ಹೇಳ್ತಿಲ್ಲ, ಇಲ್ಲಿ ಏನಂತ ಹೇಳ್ತಿದ್ದಾರೆ ನೋಡಿ, ದಿಸ್ ಈಸ್ ದ ವರ್ಸ್ಟ್ ಅಂತ. ಅಂದ್ರೆ ಇಲ್ಲಿ ಯಾವುದೋ ಒಂದು ಪಕ್ಕದ ರೆಸ್ಟೋರೆಂಟಿಗೆ ಹೋಲಿಸ್ಕೊಂಡ್ರೆ ಇದು ವರ್ಸ್ ಅಂತ ಈ ತರ ಹೇಳ್ತಿಲ್ಲ ನಾವು, ಬಟ್ ಆದ್ರೆ ಈ ಏರಿಯಾದಲ್ಲಿನೇ ಇದು ತುಂಬಾ ವರ್ಸ್ಟ್ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಇದು ಲೋಯೆಸ್ಟ್ ಪಾಯಿಂಟ್. ಇದು ಅಂದ್ರೆ ವರ್ಸ್ಟ್ ಅಂತಂದ್ರೆ ಲೋಯೆಸ್ಟ್ ಅಲ್ವಾ. ದಿಸ್ ಈಸ್ ದ ವರ್ಸ್ಟ್ ರೆಸ್ಟೋರೆಂಟ್ ಇನ್ ದ ಏರಿಯಾ. ಈ ಏರಿಯಾದಲ್ಲಿನೇ ಇದು ತುಂಬಾ ವರ್ಸ್ಟ್ ಆಗಿರುವಂತದ್ದು. ಜಸ್ಟ್ ಬ್ಯಾಡ್ ಅಲ್ಲ ಅಥವಾ ವರ್ಸ್ ಅಲ್ಲ, ವರ್ಸ್ಟ್. ಓಕೆ, ಇದಕ್ಕಿಂತ ಕೆಟ್ಟದಾಗಿರೋದು ಯಾವುದು ಸಾಧ್ಯನೇ ಇಲ್ಲ ಅಂತ ಹೇಳೋ ತರ. ಓಕೆ, 9th ಒನ್ ನೋಡಿ, ಹಿ ಪರ್ಫಾರ್ಮ್ಡ್ ಡ್ಯಾಶ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಸೊ ದ ಆನ್ಸರ್ ಈಸ್ ಬೆಟರ್. ಅಂದ್ರೆ ಇಲ್ಲಿ ನೋಡಿ, ನಮ್ದಕ್ಕಷ್ಟೇ, ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ನಾವು ಕಂಪೇರ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಹಿ ಪರ್ಫಾರ್ಮ್ಡ್ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಸೊ ಅವನು ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ
ಬೆಟರ್ ಆಗಿನೇ ಮಾಡ್ದ, ನಾಟ್ ಬೆಸ್ಟ್ ಬಟ್ ಆದ್ರೆ ಬೆಟರ್ ಆಗಿ ಮಾಡ್ದ ಅಂತ. ದಟ್ ವಾಸ್ ದ ಡ್ಯಾಶ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್, ನನ್ನ ಇಡೀ ಲೈಫಲ್ಲಿ ಅಂತ ಹೇಳ್ತಿದ್ದೀವಿ. ಸೊ ಇದು ಸೂಪರ್ಲೇಟಿವ್ ಆಗುತ್ತೆ, ಹಾಗಾಗಿ ವರ್ಸ್ಟ್, ದಟ್ ವಾಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್, ನನ್ನ ಲೈಫಲ್ಲಿನೇ, ನನ್ನ ಜೀವನದಲ್ಲಿನೇ ಅದು ತುಂಬಾ ವರ್ಸ್ಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅಂತ. ಸೊ ಅರ್ಥ ಆಯ್ತಾ ಒಂದು 70 to 80%, ಐ ಹೋಪ್. ಸೊ ಹಾಗಾಗಿನೇ ನಾನು ಐಡೆಂಟಿಫೈ ಮಾಡೋದ್ರಲ್ಲೂ ಕೂಡ ಒಂದು 10 ಕ್ವಶನ್ಸ್ನ ರೈಸ್ ಮಾಡಿದ್ದೆ, ಪ್ಲಸ್ ಈ ಥರ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟರೆ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಐ ಹೋಪ್ ನಿಮಗೊಂದು ಅಟ್ಲೀಸ್ಟ್ ಡೌಟು ಸಾಲ್ವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ. ಆ್ಯಂಡ್ ನೆಕ್ಸ್ಟ್ ನೀವೇ ಹೇಳಬೇಕು ಕಮೆಂಟಲ್ಲಿ ಯಾವ ಥರ ಕ್ಲಾಸ್ ಬೇಕು, ಸೊ ಯಾವುದು ನಿಮಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ದೀನಿ. So let me know in the comment section what you want, anything else from me. Until that, I am saying bye to you all. Thank you.